ನನ್ನ ಒಂದು ಡ್ಯೂ ಡೇಟ್ ಬಂದು ಜುಲೈ 3 ಆಯಿತಾ. ಜುಲೈ 2 ನೈಟು ನಾನು ನಮ್ಮ ಅಮ್ಮಗೆ, ನನ್ನ ಹಸ್ಬೆಂಡ್‌ಗೆ ಹೇಳ್ತಾ ಇದ್ದೆ, "ನಂಗೆ ಏನು ಪೇನೇ ಸ್ಟಾರ್ಟ್ ಆಗಿಲ್ವಲ್ಲ, ನಾಳೆ ಆಗತ್ತಾ ಇಲ್ವಾ?" ಅಂತ ಅಂದ್ಕೊಂಡು ಮಲಗಿದ್ದೆ ಆಯಿತಾ. ನೋಡಿದರೆ ಮಾರ್ನಿಂಗ್ 4:30ಗೆನೆ ನನಗೆ ಕಾಂಟ್ರಾಕ್ಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ 1 ವೀಕಿಂದ ಸ್ವಲ್ಪ ಲೂಸ್ ಮೋಷನ್ ಆಗೋದು, ಸ್ಟಮಕ್ ಪೇನ್ ಬರೋದು ಆ ಥರ ಆಗ್ತಾಯಿತ್ತು. ಸೊ, ನನಗೆ ಕನ್ಫ್ಯೂಷನ್ ಇತ್ತು. ಇದು ಲೂಸ್ ಮೋಷನ್‌ಗೆ ಆಗ್ತಿರೋ ಪೇನಾ ಅಥವಾ ನಿಜವಾಗ್ಲೂ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆಯಾ ಅಂತ. ಬಿಕಾಸ್ ಅದು ಫ್ರೀಕ್ವೆಂಟ್ ಆಗಿರಲಿಲ್ಲ. ಹಾಫ್ ಆನ್ ಅವರ್‌ಗೆ ಒಂದ್ಸರಿ ಆ ಥರ ಇತ್ತು ಪೇನ್ ಆಯಿತಾ. ಅರೌಂಡ್ 6:30 ನನಗೆ ಪ್ರಾಪರಾಗಿ ಲೇಬರ್ ಪೇನ್ ಸ್ಟಾರ್ಟ್ ಆಗಿದ್ದು. ಎವ್ರಿ 5 ಮಿನಿಟ್ಸ್‌ಗೆ ಒಂದ್ಸರಿ ಲೇಬರ್ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಯಿತಾ. ಸೊ, ನನಗೆ ಫುಲ್ ಖುಷಿ ಆಗ್ಬಿಡ್ತು. ನಾನು ಅನ್ಕೊಂಡಂಗೆ ಮನೆಯಲ್ಲೇನೆ ನನಗೆ ಪೇನ್ ಸ್ಟಾರ್ಟ್ ಆಯಿತು ಅಂತ. ಬಿಕಾಸ್ ನನಗೆ ಹಾಸ್ಪಿಟಲ್‌ಗೆ ಹೋಗ್ಬಿಟ್ಟು ಪೇನ್ ಇಂಡ್ಯೂಸ್ ಮಾಡಿ ಆ ಥರ ಎಲ್ಲ ಇಷ್ಟ ಇರಲಿಲ್ಲ ಆಯಿತಾ. ಮನೆಯಲ್ಲೇನೆ ನನಗೆ ಇದ್ದಾಗ್ಲೇನೆ ಸ್ವಲ್ಪ ಪೇನ್ ಸ್ಟಾರ್ಟ್ ಆಗಬೇಕು, ನಾನು ಸ್ವಲ್ಪ ಲೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಲೇ ಇತ್ತು ಆಯಿತಾ. ಸೊ, ನಾವು ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊತ್ತಲ್ಲಿ ಆಲ್ರೆಡಿ 12:30 ಆ ಥರ ಆಗಿತ್ತು. ನಾನೇನು ತಿಂದೇ ಇರಲಿಲ್ಲ. ಮಾರ್ನಿಂಗ್ ಅವಲಕ್ಕಿ ತಿಂದಿದ್ದೆ, ಅದು ವಾಮಿಟ್ ಆಗಿಬಿಟ್ಟಿತ್ತು. ಸೊ, ಹೋಗುವಾಗ ನಾನು ದೋಸೆ ತಿಂದ್ಕೊಂಡು ಪೇನಲ್ಲೇ ಎಲ್ಲ ತಿಂತಾ ಇದ್ದೆ ನಾನು. ತಿಂದ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋದೆ. ಸೊ, ಹಾಸ್ಪಿಟಲಲ್ಲಿ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಸ್ಟೇ ಟ್ಯೂನ್ ಬಾಯ್.